ಐತೆ ಇವತ್ತು ನಿಜ ಹೊಟ್ಟೆ ಉರಿ ಏನು ಅಂತ ಗೊತ್ತಾಯ್ತು. ಎಲ್ಲ ಕಡೆ ಉರಿ ಕಾಣಿಸ್ತಾ ಇದೆ. ಮೆಣಸಿನಕಾಯಿ ತಿಂದಂಗ ಐತೈತೆ. ಪಾನಿಪುರಿಗೋಸ್ಕರ ಕಿಡ್ನಿಯನ್ನು ತ್ಯಾಗ ಮಾಡುತ್ತಿರುವ ಅಯ್ಯೋ ಸಾಕು ನನ್ನ ಓಡಿಸ್ಬಿಟ್ರು. ಬೆಲ್ವೆಚ್ಚಂಗೆ ಪಾರು ನೀನು ನಂಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಾನು, ಇವನು, ನಮ್ಮಮ್ಮ ಬಂದರೆ ನನ್ನ ತಮ್ಮ ಬರ್ತಾರೆ. ಬಟ್ ಅವನ ಒಪ್ಸೋದು ತುಂಬ ಕಷ್ಟ ಗೈಸ್. ಅವ್ನು ಹೆಂಗೆ ಕಾಡ್ತಾನೋ ನಿಮಗೆ ಒಂದ್ಸರಿ ಒಂದು ದಿನ ತೋರಿಸ್ತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೋ. ಇವನ್ ರಿಯಾಕ್ಷನ್ ನೋಡಿ ಅವ್ನು ಹೆಂಗೆ. ಸೊ ಏನು ಚಾಲೆಂಜ್ ಅಪ್ಪ ಅಂದರೆ ಫುಲ್ಲು ಸ್ಪೈಸಿ ಸ್ವೀಟ್ ಹಾಕ್ಸ್ಕೊಳಂಗಿಲ್ಲ. ಸ್ವೀಟ್ ಪಾನಿ ಜಸ್ಟ್ ಜಾಸ್ತಿ ಸ್ಪೈಸಿ ಪಾನಿ ಹಾಕ್ಸ್ಕೊಂಡು ಯಾರು ಎಷ್ಟು ಪಾನಿಪುರಿ ತಿಂತಾರೆ ಅನ್ನೋದು ಚಾಲೆಂಜ್. ಆರ್ ಯು ರೆಡಿ? ಎಷ್ಟಾಕೇನೆ ಏನೇಂದವ ಸ್ವಾಮಿ. ಏನಿತ್ತು ನಿಮ್ಮ ಕಾಲೇಜಲ್ಲಿ? ಅಲ್ಲೋಡು ಮಕ್ಕ ಮುಚ್ಕತ್ತಿರೋದ ಏನೂ ಅನ್ನಲ್ಲ. ಅವನಿಗೆ ಆಲ್ರೆಡಿ ನಾನು ಹೇಳಿದ್ದೀನಲ್ವಾ ಗೈಸ್. ನಾನು ಅವಾಗಲೇ ನಾನು ಇನ್ನೊಂದು ತಮ್ಮ ಅಂತ ಹೇಳಿದ್ನಲ್ಲ, ಇವನೇ ಗೈಸ್. ಇವನೇ ನನ್ನ ಸ್ವಂತ ತಮ್ಮ. ನಮ್ಮಮ್ಮ ಒಡ ಹುಟ್ಟಿದ್ದು ಇವುದು. ನಾನು ಎರಡನೇ ಸ್ವಂತ ತಮ್ಮ, ಆದ್ರೆ ನಮ್ಮ ದೊಡ್ಡಮ್ಮನ ಹೊಟ್ಟೆಲಿ ಹುಟ್ಟಿರೋದು. ಫೋಟೋ ನನಗೆ ಕಳ್ಸಿರೋದು ಅದು ಈಗ ರೀಸೆಂಟ್ ಆಗಿ ಕಾಣುತ್ತೆ. ಕಂಡ್ರೆ ನೀನು ಇದು ಕಳ್ಸಿರೋದು ಯಾವಾಗ್ಲೂ ಏನ ಕರಿಯ ಫುಲ್ ಬೆಳ್ಳು ಕಾಣಿಸ್ತವನೆ ಇವತ್ತು. ನಿಜ ನೀನಲ್ಲ ಕಣೋ ಇವನು. ಗೈಸ್, ನೀವೆಲ್ಲ ಕ್ಲಿಪ್ನ ಕೂದ್ಲಿಗೆ ಹಾಕೊಂಡ್ರೆ ಇವನು ಎಲ್ಲಿಗೆ ಹಾಕೊಂಡ್ರೆ ಹಿಂಗೂ ಕ್ಲಿಪ್ ಹಾಕೋಬಹುದು ಹುಡುಗರು ಅಂತ ಇವತ್ತೇ ಗೈಸ್ ಗೊತ್ತಾಗಿದ್ದು. ಗೈಸ್, ಇವಾಗ ಪಾನಿಪುರಿ ತಿನ್ನಕ್ ಹೋಗ್ತಿದೀವಿ. ಯಾರು ವಿನ್ ಆಯ್ತಾರ ನೋಡೋಣ. ನೀವು ಇಲ್ಲಿಂದ ಲೈಟ್ ಬರುತ್ತಾ ಗೈಸ್? ಇವಾಗ ಇದು ಬಂದಿದ್ದೀವಿ ಪಾನಿಪುರಿ ಹತ್ರ. ಹೇಳಿದ್ದೀವಿ ಜಾಸ್ತಿ ಖಾರ ಬೇಕು ಅಂತ. ನೋಡೋಣ ಇಲ್ಲಿ ಅವರು ಬರಲಿ. ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅದು ಈ ಕಡೆ ನಿನ್ ಮಗ ಅವ್ರು ಆಗ್ಲಿ ರೀ. ಅವ್ರಿಗೆ ಏನಾದ್ರೂ ನೀವು ಮಾತಾಡ್ಬೇಕು ತಾನೆ ನನ್ನ ಬ್ಲಾಗ್. ಇವಾಗ ಚಾಲೆಂಜ್ ಸ್ಟಾರ್ಟ್. ಮುಂದೆ ಹತ್ರ ಬರಮ್ಮ, ಅಷ್ಟು ದೂರಕ್ಕೆ ಹೋಗಿದ್ದೀವಿ ನೀನು. ಬಸ್ ನೀವು ಲೆಕ್ಕ ಹಾಕ್ತೀರಾ ಯಾರ್ಯಾರು ಎಷ್ಟು ಎಲ್ಲದ್ದು ಒಟ್ಟಿಗೆ ಅಲ್ಲ. ಅಪ್ಪ ಅಕ್ಕ ಹೋಗಿ ಕಾಣಿಸ್ತಾ ಇಲ್ಲ. एक आदमी कितना खाता है उतना कोस्ट ಅವಾಗ ಗೊತ್ತಾಗುತ್ತೆ ಯಾರು ಎಷ್ಟು ತಿಂದೋರೆ ಅಂತ. ಖಾರ ಇವ್ರು ಹೇಳೋಣ ಮಾತಾಡ ನೀವೇನ ತಿಂತೀರಾ? ಬೆಳಿಗ್ಗೆ ಬಾತ್ರೂಮ್ ಕ್ಲೀನ್ ಮಾಡೋದು ಆಯ್ತಾಯ್ತಾ? ಡಿಸ್ಪ್ಲೇ ಆಯ್ತು ನೋಡು.
ಅದೆಲ್ಲ ಯೂಸ್ ಮಾಡಂಗಿಲ್ಲ ಇಲ್ಲಿ ಉಳಿತಾವೆ. ಇವ್ರು ಹೆಂಗ್ ತಡ್ಕೊಂಡವ್ರೆ ಅನ್ನೋದೇ ನಂಗೆ ಅರ್ಥ ಆಯ್ತಾ ಇಲ್ಲ. ಅವ ಅದಕ್ಕೆ ಇದು. ಕಟ್ಬಿಡು. ಆಲೂಗೆಡ್ಡೆ ಜಾಗ. ಅಮ್ಮ ಇಲ್ಲಿ ಬಾರ ಇವರೆಲ್ಲ ಸೈಲೆಂಟಾಗಿ ಇರ್ತಾರೆ. ಮಿನಿಟ್ ಮಾಡಿದ್ವಾ ನಾನು ಒಂದೇ ಸಲ ಅಭಿದಲ್ಲ ಭಯ ಅಭಿದಲ್ಲ ಖಾರ ಖಾರ ಮೆಣಸಿನ್ಕಾಯಿ ತಿಂದಂಗೆ ಆಯ್ತೈತೆ. ಟ್ರೈನ್ ಬರಂಗಿಲ್ಲ. ನನಗೆ ಜೇಬ್ ಕಲಿಯಬೇಕು ಇಲ್ಲ ಕಲಿಯಬೇಕು. ನಿಮ್ಮಂತರ ಡೈಲಿ ಒಬ್ಬೊಬ್ರು ಬಂದ್ರು ಸಾಕು. ಯಾರು ಎಷ್ಟು ತಿನ್ಕೊಂಡ್ರೆ ಬರಲ್ಲ ಆಡ್ಕೊಂಡಿದ್ದ ಅಷ್ಟೇ ಕಾರಣನೇ ಹೋಗ್ತಾರೆ ಔಟ್ ಕಣ ಅವಳು ಔಟ್ ಹೋಗಿ ಸುಮ್ಮನೆ ಇಲ್ಲಿ ಎಲ್ಲ ಬರ್ತದೆ ಎಷ್ಟು ಯಾರೋ ಇವೆಲ್ಲ ಇಲ್ಲ ಔಟಾ ಔಟ್ 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 ಒಂದು ಕೇಳಿ ಗಾನು ಗೈಸ್ ಎಂದಾಯಿತು ನಾನು ಔಟು ಇವಾಗ ನಿಮ್ಗೆ ಯಾರಿಗೂ ಖಾರನೇ ಅನ್ಸ್ತಾ ಇಲ್ವಾ? ಅರೆ ಮೂಗದೆಲ್ಲ ಕಿತ್ಕೊತೈತೆ ಏನು ಮಾಡೋಕ್ಕಾಗಲ್ಲ. ಅಪ್ಪು ಮಾತಾಡು. ಇನ್ವಾಗ ಮಾತಾಡೋಣ ಮಾತಾಡ್ತಾನೆ ಬಾತ್ರೂಮ್ ಹೋಗಿ ಅಯ್ಯೋ ಸುಮ್ಮನಿರು ಅವರೆಲ್ಲ ಅವ್ರೆ.
ಮಾತಾಡೋ ಅಂತೀಯ ಮಾತಾಡು ನಮ್ಗೆ ಹೊಟ್ಟೆ ಉರಿ ಎಲ್ಲ ಬಂದ್ಬಿಡ್ತು. ಡೈಲಿ ಅಂತ ಒಬ್ಬೊಬ್ರು ಬಂದ್ರೆ ಸಾಕು ನಿಮ್ಗೆ ಅಣ್ಣ ಅಲ್ಲ. ಒಳ್ಳೆ ವ್ಯಾಪಾರ. ಭಯ ಸ್ವಲ್ಪ ಕಮ್ಮಿ ಮಾಡಿ ಪ್ರೈಸ್, ಓಕೆನಾ? ಎಷ್ಟಾದ್ರೂ ಹಾಕ್ಲಿ. ಜಾಸ್ತಿ ಹಾಕಿ ಅಂತ ಹೇಳ್ತಿದ್ದೀನಿ ಈಗ. ಭಯ ಇವಾಗ ಖಾರ ಜಾಸ್ತಿ ಹಾಕಿ ಕಣ. ನನಗ್ ಮಾತ್ರ ಜಾಸ್ತಿ ಹಾಕಿ ತಿನ್ಸಿದ್ರಿ. ಏ ಪರವಾಗಿಲ್ಲ. ಚಿಕನ್ ಅಫ್ಕೋರ್ಸ್ ಅವೆಲ್ಲ ಚಿಕನ್ ತಿನ್ನಕ್ಕಾಗಲ್ಲ. ನಾನು ತುಂಬ ಕೊಡ್ತೈತೆ ಇದು ತಿನ್ಬಿಟ್ಟು ಅಷ್ಟೇ. 2 ದಿನ ಅಮ್ಮ ಏನಂತವನೆ ಗೊತ್ತಾ, ಇರೋ 3,000 ಸಬ್ಸ್ಕ್ರೈಬರ್ಗೆ ಹಿಂಗ ಆಡ್ತವಳೆ, ಈ ಚಾಲೆಂಜ್ ಕೊಡ್ತವಳೆ ಅಂತವಳೆ. ಅಟ್ಲೀಸ್ಟ್ ನಾವು 3,000 ಸಬ್ಸ್ಕ್ರೈಬರ್ ಇದ್ರೆ ನನಗೆ ಹೆಮ್ಮೆ ಆಗುತ್ತೆ. ಅದಕ್ಕೆ 3,000 ಆಗೋದು ಅಲೆಯ 3,000 ಆಗೋದು ನಾನು ಇಂಚಿಲೇ ಎಮ್ಮೆ. ಸಾಕು ನಿಲ್ಸು ನಿಂದು ಅದೇ ಕಂತೆ. ಗೈಸ್ ಖಾರ ನೋಡಿ ಎಲ್ಲಿ ಹಾಕ್ತಾರೆ ಕಳಿಸ್ತೀವಿ ಅದನ್ನು. ಇವ್ರು 3 ಜನ ಲೆವೆಲ್ 3. ಸುಖಾಪುರಿ ಎಷ್ಟು ಬರುತ್ತೆ ಪಾರ್ಸಲ್ ಮಾಡ್ಬಿಟ್ಟು. ನನ್ ಸುಖಪುರಿ ಬಗ್ಗೆ ಯೋಚನೆ ಮಾಡಿಲ್ಲ. ಇವಾಗ ಇಷ್ಟ ತಿಂದಿದೀವಲ್ವಾ ಸುಖಪುರಿ, 1 ಪ್ಲೇಟ್ಗೆ 2. 1 ಪ್ಲೇಟ್ಗೆ 2 ಅಲ್ವಾ? 1 ಪ್ಲೇಟ್ಗೆ 2. ಅದಕ್ಕೆ ಎಷ್ಟು ಬರುತ್ತೆ ಅಂತ. ಇಷ್ಟೇ ಖಾರ, ಇಷ್ಟೆಷ್ಟು ತಿಂತೀರ? ಇಷ್ಟೆಲ್ಲ ಅವ್ರು ಕಳ್ಸೋರೆ. ಓ ಹಂಗಾರೆ ಅಪ್ಪು ಸೋಲಕ್ ಒಪ್ಕೊಂಡವ್ರೆ ಗೈಸ್. ನೆಕ್ಸ್ಟ್ ಸೋಲು ಅಪ್ಪು. 1 ಪುರಿ ತಗೊಳ್ಳ. ಇವಾಗ ಇನ್ನೊಂದು. ಅಯ್ಯೋ ಸಾಕು. ಒಂದು ಕಾರಣ ಸಿಗ್ತೀವಿ ನಾಳೆ. ತಾರೀಕೆ ಸಮಿತಿ ಇದೆ ಹಾಕ್ಬೇಕು. 7,000 ಸಾಲ ಆಯ್ತು. ಪಾಪ ಸಂಸಾರ ಸಾಕಕ್ಕೆ ಹೊಸ ಸಾಲ ಮಾಡ್ಕೊಂಡಿಲ್ಲ. ಇದು ಮಾಡಿದ್ದೆ. ನಾನು ಹಿಡಿತೀನಿ ತಿನ್ನಿ ನೀವು. ಗೈಸ್ ಇವಾಗ ಜಾಸ್ತಿ ಖಾರ ಹಾಕ್ಸಿದೀವಿ, ನೋಡೋಣ ಎಷ್ಟೆಷ್ಟು ತಿಂತಾರೆ ಇವರು ಅಂತ. ನನ್ನ ಓಡಿಸ್ಬಿಟ್ರು, ನಾನು ಒಬ್ಳಿಗೆ ಖಾರ ಹಾಕ್ಸಿ ಎಲ್ಲರೂ ತಿನ್ನೋ ಮಂಗಳ ತಂತಾರೆ. ನೋಡಮ್ಮ ಒಂಚೂರು ಪಾನಿಪುರಿ ಯಾರು ಸೋಲ್ಸಕ್ ಆಗಲ್ಲ ಗೈಸ್. ಓಕೆ ಆದ್ರೆ ಇಷ್ಟು ಖಾರ ಹಾಕ್ಬಿಟ್ಟು ಹಂಗೆ ಅವನೇ ಅದ್ ಎಲ್ಲಿಂದ ತಡ್ಕತೈತೆ ಅಂತ ಅದಕ್ಕೆ ಇವತ್ತು ಕಾಂಪಿಟೇಷನ್ ಇಟ್ಟಿದ್ದೀವಿ ಪಾನಿಪುರಿದು. ಹೋದಾ ಗೈಸ್, ಇವರಿಬ್ರು ಮಧ್ಯೆ ಇದೆ. ಇವನ್ ಆಲ್ರೆಡಿ ಅಳ್ತಾನೆ. ನೋಡೋಣ. ಅಲ್ಲಮ್ಮ ನನ್ಗೇನ್ ಗೊತ್ತಾ ಯೋಚನೆ, ನಾವೆಲ್ಲ ಗೊಡ್ಡೆ ಸುರಿಸ್ಕೊಂಡು ಕತ್ಕೊಂಡು ಎಲ್ಲ ಮಾಡಿದ್ರು ಒಂಚೂರು ಅದಕ್ಕೆ ಕಪ್ಪಗಿರ್ಬೇಕು ಬರೋದು. ಕಪ್ಪಗಿದ್ರೆ ಕೆತ್ತಲ್ವಂತೆ. ನೋಡೋಣ ಇವ್ರಿಬ್ರಲ್ಲಿ ಯಾರು ವಿನ್ ಆಗ್ತಾರೆ. ಅಷ್ಟೇ ಈಗ ಒಂಚೂರು ಸ್ಟಾರ್ಟ್ ಆಯ್ತು. ನೋಡೋಣ. ಚಿಕ್ಕ ಪುರಿ ಹಾಕೋಣ, ದಪ್ಪ ಬಾಯಿ ಹಾಕ್ತಲ್ಲ, ದಪ್ಪವ ಚಿಕ್ಕ ಪುರಿ ಹಾಕೊಟ್ಬಿಟ್ಟು
ಜಾಸ್ತಿ ಖಾರ ಹಾಕೊಡಿ. ಹಾಕ್ಬಿಡು. ಇವಾಗ ನೀವು ಲೆವೆಲ್ 2 ಅಲ್ವಾ ಗೈಸ್? ಲೆವೆಲ್ 3 ಲೆವೆಲ್ 2 ಯಾರು ನೋಡೋಣ. ಯಾಕೋ ನಂಗೆ ಇವನೇನೋ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾನೆ ಅಂತ ಅನ್ನಿಸ್ತೈತೆ. ನಮ್ಗೆಲ್ಲರಿಗೂ ಖಾರ ಆಯ್ತೈತಿ, ಇವನು ಒಬ್ಬಂಗೆ ಖಾರ ಆಗ್ತೇನೋ ಅಲ್ಲಿ. ಏನಾದ್ರು ಫಿಕ್ಸಿಂಗು. ಅಮ್ಮ ಇವಾಗ ಟ್ವಿಸ್ಟ್ ಏನ್ ಗೊತ್ತಾ? ಯಾರು ಗೆಲ್ತಾರೆ ಅವರೇ ಪೇ ಮಾಡೋದು. ಹಂಗ ಪಕ್ಕ ರಜೆ ಸೋಪಂತ ನೋಡು. ಅಮ್ಮ ಇವನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಪಾನಿಪುರಿ ತಿನ್ನಕ್ಕೆ. ಇವನು ಎಷ್ಟು ಯಾಕೋ ಗೆದ್ನೊಳಗೆ ಹಾಕು. ಇನ್ನೊಂದು ಪೀಸ್ ತಗೋ. ಔಟ್. ಇನ್ನೇರೆ ಇವನ್ಗೆ ಕೊಟ್ಬಿಡಿ, ಇವನ್ಗೆ ಕೊಟ್ಬಿಡಿ. ಅವಳು ಇಷ್ಟು ಕೊಟ್ಟರು ತಿಂತಾನೆ. ಸೊ ಗೈಸ್ ಇವಾಗ ಗೆದ್ದಿರೋದು ರೋಚನ್ನು ಪೇ ಮಾಡ್ತಾನೆ. ಈ ಕಡೆ ಕಿಡ್ನಿ ಕೊಡೋದು, ಈ ಕಡೆ ಕಿಡ್ನಿ ಕೊಡೋದು. ಪಾನಿಪುರಿಗೋಸ್ಕರ ಕಿಡ್ನಿಯನ್ನು ತ್ಯಾಗ ಮಾಡುತ್ತಿರುವ ರೋಚನ್. ಭಯ ಇವಾಗ ಎಷ್ಟು ಪುರಿ ಬರುತ್ತೆ? 25 ಪ್ಲೇಟಾ? ಇವಾಗ ಇಡ್ಕೊ ವಿಡಿಯೋ ಮಾಡ್ಕೊ ಹಿಂಗೆ. इसको गैस जास्ती प्रॉब्लम है वो ठीक है एक प्लेट 30 रुपीस है. एक स्वीट पूरी है स्वीट जाएगा स्वीट पूरी का ಸೊ ಇನ್ನಾಗಿರೋದು ಇವರು ವಾತನ್ ಕಡ್ಡ ರಾಜದವರು. ಪಾನಿಪುರಿ ಚಾಲೆಂಜ್ ತಿನ್ಬೇಕಂತಂದಿರೋ ಇವಾಗ ನಮ್ಮ ಅಮ್ಮ ಮಾಡ್ತಾರಂತೆ ಗೈಸ್. ಎಲ್ಲ ಕಡೆ ಉರಿ ಕಾಣಿಸ್ತಾ ಇದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇವರಂತೂ ಫುಲ್ ಮೌನರತ. ಬಿಟ್ರೆ ಟೂತ್ ಪೇಸ್ಟ್ ಕೋಲ್ಗೇಟ್ ಪೆಪ್ಸೋಡೆಂಟ್ ಯಾವುದಕ್ಕಾದ್ರೂ ಅಡ್ವರ್ಟೈಸ್ ಬೇಕು ಅಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ದುರಂಧರ್ ಫಿಲಮ್ ಹೋಗೋದ ಇವತ್ತು? ನಾಳೆ ಹೋಗೋದಾ? ಎಷ್ಟು ಟೈಮು? 9 ಗಂಟೆ. ಆಲ್ರೆಡಿ ಮುಗ್ದೋಗಿರುತ್ತೆ. ಎಷ್ಟು ಗಂಟೆ ಶೋ? ನೀನ್ ಸ್ಪಾನ್ಸರ್ ಮಾಡ್ತೀಯಾ? ಅದೇ ಈ ಕಿಡ್ನಿ ಇದಕ್ಕಲ್ಲ, ಅದಕ್ಕೂ ಖಾಲಿ ಫಲವಾಗಿದ್ದೀನಿ. ಊರಿಗೆ ಹೋಗೊಂದು ವಾರ ಇದ್ಬಿಟ್ಟು ಈಗ ಹೋಗ್ಬೇಕಿತ್ತು. 2000 ರೂಪಾಯಿ ಆಗೈತೆ ಗಾಡಿ ಪೆಟ್ರೋಲ್ಗೆ. ಸುತ್ತಿರೋದಕ್ಕೆ 2000 ಗಾಡಿ ಪೆಟ್ರೋಲ್ಗೆ. ನಾನು ಫಸ್ಟೇ ಹೇಳ್ದೆ ತಾನೇ ನಿಂಗೆ. ಗಾಡಿಯಾಗ ಹೋಗೋ 20 ರೂಪಾಯಿ. ನಾನು ಹೇಳದ್ನ ನೀವು ಯಾರು ಕೇಳಲ್ಲ. ಅಷ್ಟು ಪಾನಿಪುರಿ ತಿಂದಿರೋದು ಅವಂದು, ಅಷ್ಟು ಪಾನಿಪುರಿ ತಿಂದಿರೋದಕ್ಕೆ ಇದು ಸುಖ. ಕೌಂಟ್ ಮಾಡಿದಾರ ಎಷ್ಟಿದ್ಯಾ? ಏನಂತೆ? ರೈಸ್ ನಂಗಂತೂ ಹೊಟ್ಟೆ ಉರಿತೈತೆ. 21 ಹೊಟ್ಟೆ ಉರಿ ಅಂತ ಸುಮ್ಮನೆ ಹೇಳ್ತಿದ್ರಿ, ಇವತ್ತು ನಿಜ ಹೊಟ್ಟೆ ಉರಿ ಏನು ಅಂತ ಗೊತ್ತಾಯ್ತೈತೆ. ಅವನ್ಗೊಂದು ಇವತ್ತಲ್ಲ ನಾಳೆ ಬಾತ್ರೂಮ್ ಗೊತ್ತಾಗುತ್ತೆ. ಒಳ್ಳೆ ಎಕ್ಸ್ಪ್ರೆಷನ್ ಬರುತ್ತೆ ಮುಖ. ವೀಡಿಯೋ ಮಾಡ್ತಾ ಇದ್ದೀನಿ. ಅವೆಲ್ಲ ಕಾಮಿಡಿ ಅದ ಫ್ಯಾಟ್ ಕಣಕ ಮೆಣಸಿನ್ಕಾಯಿ ತಿಂದ ಕತ್ತಿಗೆ ಹೆಂಗ್ ಉರಿ ಕಾಣಿಸ್ತದೆ. ಆದ್ರೆ ಅವೆಲ್ಲ ಕಟ್ ಮಾಡಲ್ಲ, ಹಾಕಿ ಹಾಕ್ತೀನಿ. ನನಗೆ ತಿನ್ಬಿಟ್ಟೆ ಸುಸ್ತಾಯ್ತೈತೆ. ಯಾರು? ದಾಲಿನ ಹಾ
21. ದುರಂಧರ್ ಮೂವಿ ಕರ್ಕೊಂಡು ಹೋಯ್ತಾನಂತೆ. ನಾವಿಷ್ಟು ತಿಂದ್ಮೇಲೆ ಪಾರ್ಸಲ್ ಮಾಡಲೇಬೇಕು ಗೈಸ್. ಆದರೂ ರೋಚನ್ ಕಮ್ಮಿ ತಿಂದ ಅಂತ ಅನ್ನಿಸ್ತಿದೆ ನಮಗೆ. ತಾನೇ ಇನ್ನೊಂಚೂರು ತಿಂತ್ಯಾ ಅಷ್ಟೇಯಾ ನಿನ್ ಕೆಪಾಸಿಟಿ? ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಪಾನಿಪುರಿ ತಿನ್ನಕ್ಕೆ. ಎಷ್ಟು ಗಂಟೆಗೆ ಉಪ್ಪಿಟ್ಟು ತಿಂದಿದ್ದು ನಾನು? 12 ಗಂಟೆಲಿ ಇಷ್ಟು ಉಪ್ಪಿಟ್ಟು ತಿಂದೆ. ಪಾನಿಪುರಿ ತಿನ್ಬೇಕು ಅಂದ್ಬಿಟ್ಟು, ಬರ್ಬೇಕಾಯ್ತು ಮನೆಗೆ, ಮನೆ ಬಂದು ಪಾನಿಪುರಿ ತಿನ್ಬೇಕು ಅಂದ್ಬಿಟ್ಟು ಹಸ್ಕೊಂಡಿದ್ದು. ಅಕ್ಕ ಬೆಳಗ್ಗೆನ ಫೋನ್ ಮಾಡಿ ಹೇಳ್ತು, ಏ ಇದು ಏನಪ್ಪ ಮಜ್ಜಿಗೆ ಮತ್ತೆ ಪಾನಕ. ರಾಮರಸ ಅದೇ ಪಾನಕ, ಅದಲ್ಲ ಕಣೋ, ಇನ್ಯಾವುದು ವೈಟಾಗಿ ಬರುತ್ತಲ್ವಾ ಅದು ಮಜ್ಜಿಗೆ. ಅದು ಅದಲ್ಲ, ಅಡ್ಕೆಲ್ ಕೊಡ್ತಾರೆ. ಮತ್ತೇನ್ರಿ? ಹಾ ಅದು ನಿನ್ ಫೇವ್ರೆಟ್ ಅಲ್ವಾ ಅದು? ಅದಿಲ್ಲಿ ಸಿಗಲ್ಲ ಅದು. ಇಲ್ಲಾಂದ್ರೆ ತಗೋತಾ ಇದ್ದ? ಥೂ, ಇರಬಾರ್ದು ದೇವ್ರದು. ದೇವ್ರದ ಅದು ಕಣಕ, ನ್ಯಾಚುರಲ್ ಎಣ್ಣೆ ಅದು. ಅದೆಲ್ಲ ನಿಂಗೆ ಹೆಂಗ್ ಗೊತ್ತು? ಏನು ಎಫೆಕ್ಟ್ ಬೀಳಲ್ಲ ಗೊತ್ತದು. ಅದೆಲ್ಲ ನಿಂಗೆ ಗೊತ್ತು ಎಫೆಕ್ಟ್ ಬೀಳಲ್ಲ ಅಂತ. ಗೈಸ್ ಇವಾಗ ತಿನ್ಕೊಂಡು ಮನೆಗೆ ಬಂದ್ವಿ. ತಣ್ಣಗಾಗಲಿ ಅಂತ ಐಸ್ ಕ್ರೀಮು ಇವಾಗ ಎಲ್ಲರೂ ತಿನ್ನೋದೆ. ಉಪಾಯ ಹೊಟ್ಟೆ ಉರಿತೈತೆ ಗೈಸ್. ಗೈಸ್ ನೋಡಿ, ನಮ್ಮ ಮನೇಲಿ ಜಾಸ್ತಿ ನಿದ್ದೆ ಮಾಡೋದಂದ್ರೆ ನಮ್ಮ ಅಮ್ಮನೇ ಗೈಸ್. ಅಲ್ವೇನಮ್ಮ? ಸಂಜೆ ಕೆಲಸ ಮಾಡ್ತೀನಿ, ಇನ್ನೇ ಮಾಡ್ತಾರೆ, ನಿನ್ನ ಕೂತಿರ್ತೀನಿ ಮನೆ ಜಾಸ್ತಿ ನಿದ್ದೆ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.